ಖುಷಿ ತುಂಬ ಇದೆ ಸರ್. ಯಾಕೆಂದರೆ ರಿಲೀಸ್ 9ನೇ ತಾರೀಕು ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ. ಹುಡುಗರೆಲ್ಲ ನೀಟಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಓಪ್ ಇದೆ ನಮಗೆ ಫಿಲಮ್ ಒಂದು ಒಳ್ಳೆ ರೀಚ್ ಕೊಡುತ್ತೆ ಅಂತ ತುಂಬ ಖುಷಿಯಾಗಿದ್ದೀವಿ ನಾವು. ಹೌದು, ಪ್ರೊಡ್ಯೂಸರಾಗಿ ಫಸ್ಟ್ ಮೂವಿ. ನಾ ಮೊದಲು ಆರ್ಟಿಸ್ಟ್ ಆಗಿದೆ ಸರ್. 2000ಇಂದ 2005 ಗಂಟ ಸಣ್ಣ ಪುಟ್ಟ ಮೂವಿಗಳು ಮಾಡಿದೆ. ಸೃಷ್ಟಿ ಅಂದ್ಬಿಟ್ಟು ಅದರಲ್ಲಿ ಒಂದು ಮೇನ್ ವಿಲನ್ ಮಾಡಿದೆ, ಅದು ಲಾಸ್ಟ್ ಮೂವಿ. ಅದಾದಮೇಲೆ ಟಚ್ ಇರಲಿಲ್ಲ. ಮತ್ತು ಈಗ ರಘುವರ್ ಪರಿಚಯ ಆದರೂ ಅವ್ರ ಕಡೆಯಿಂದ ಮತ್ತೆ ಫಿಲಮ್ ಮಾಡಿದೆ. ಹಾಂ, ಖುಷಿ ಇದೆ ಸರ್, ಖುಷಿ ಇದೆ. ಪಾತ್ರ ಅರ್ಜುನ್ ಅಂತ, ನನ್ನ ಸಿನಿಮಾದಲ್ಲಿ ನನ್ನ ಹೆಸರು ಅರ್ಜುನ್. ಜಸ್ಟ್ ಪಾಸ್ ಆಗಿರೋ ಹುಡುಗ ಒಂದು ಕಾಲೇಜಿಗೆ ಬಂದಾಗ ಆ ಕಾಲೇಜು ಫ್ರೀ ಇರುತ್ತೆ. ದಳವಾಯಿ ಅಂತ ಒಬ್ಬರು ಪ್ರಿನ್ಸಿಪಲ್ ಇರ್ತಾರೆ. ಹಾಸ್ಟೆಲ್ ವ್ಯವಸ್ಥೆ ಆಗಿರುತ್ತೆ, ಹಾಸ್ಟೆಲ್ ಫ್ರೀ ಇರುತ್ತೆ. ಈ ಥರ ಒಂದು ಅವಕಾಶ ಸಿಕ್ಕಿದಾಗ ಅಷ್ಟೊಂದು ತರಲೆ ಪೋಲಿ ಕ್ವಾಟ್ಲೆ ಕೊಡೋ ಹುಡುಗ ಯಾರನ್ನೂ ಬಿಡ್ತಿರಲ್ಲ. ಲೆಕ್ಚರರ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಹುಡುಗರಾಗಲಿ, ಹುಡುಗಿ ಆಗಲಿ, ಎಲ್ಲರನ್ನೂ ಗೋಳಿಕೊಳ್ಳೋ ಒಬ್ಬ ಹುಡುಗ. ಏನೆಲ್ಲ ಪರಿವರ್ತನೆ, ಹಿಂಗೆಲ್ಲ ಒಂದು ಜರ್ನಿ ಆಗುತ್ತೆ. ಆ ಥರದ್ದು ಒಂದು ಇದರಲ್ಲಿ ಹೋಗುವಂಥ ಒಂದು ಗ್ರಾಫ್ ಇರುವಂತಹ ಪಾತ್ರ ಅದು. ಸಿಕ್ಕಾಪಟ್ಟೆ ಖುಷಿ ಸರ್ ನನಗೆ. ಫಸ್ಟ್ ಆಫ್ ಆಲ್ ಈಗ ಕಾಲೇಜ್ ಪಾತ್ರಗಳಿಗೆ ತುಂಬ ಅವಕಾಶಗಳು ಕೇಳ್ತಾನೆ ಇರ್ತಾರೆ. ಸೊ ಯಾವುದೇ ಕಾಲೇಜ್ ಸ್ಟೋರಿ ಬಂದರೂ ಫಸ್ಟು ಅಪ್ರೋಚ್ ಮಾಡ್ತಾರೆ, ಅದೊಂದು ಖುಷಿ ವಿಚಾರ ಇದೆ. ಅಲ್ಲ, ಎಷ್ಟೊಂದು ಕಾಲೇಜ್ ಸ್ಟೋರಿಗಳಲ್ಲಿ ನಾನು ಈ ಕಾಲೇಜ್ ಸ್ಟೋರಿ ಕೇಳಿದಾಗ ಈ ಕಾನ್ಸೆಪ್ಟೇ ತುಂಬ ಭಾರಿ ಇಷ್ಟ ಆಯಿತು ನನಗೆ. ಇದು ಒಂದು ಈಗ ಈ ಥರ ಒಂದು ಕಾಲೇಜ್ ಮಾಡಿದಾಗ ಜಸ್ಟ್ ಪಾಸ್ ಆದವ್ರಿಗೆ ಯಾವಾಗಲೂ ಪ್ರತಿ ಸಲ ಡಿಸ್ಟಿಂಕ್ಷನ್ ಆದವರು, ಫಸ್ಟ್ ಕ್ಲಾಸು, ಇಂಥವ್ರ ಬಗ್ಗೆನೇ ಎಲ್ಲರ ಮನೇಲೂ ಮಾತಾಡ್ತಿರ್ತಾರೆ. 35 ಬಂದವ್ರ ಬಗ್ಗೆ ಯಾಕೆ ಯಾರು ಜಾಸ್ತಿ ಮಾತಾಡಲ್ವಲ್ಲ? ಅವ್ರಿಗೆ ಅಂತಾರೆ ಒಂದು ಕಾಲೇಜ್ ಮಾಡಿದಾಗ, ಹಾಸ್ಟೆಲ್ ಎಲ್ಲ ಮಾಡಿದಾಗ ಆ ಹುಡುಗರು ಏನು ಮಾಡ್ತಾರೆ, ಹೆಂಗೆ ಮುಂದೆ ಬರ್ತಾರೆ, ಹೆಂಗೆ ಸಾಧನೆ ಮಾಡ್ತಾರೆ. ಸೊ ಲೈಫ್ ಇಸ್ ಆಲ್ ಅಬೌಟ್ ಸೆಕೆಂಡ್ ಚಾನ್ಸ್ ಅಂತಾರಲ್ಲ, ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಏನೇನೆಲ್ಲ ಪ್ರೂವ್ ಮಾಡ್ಕೋತಾರೆ ಅನ್ನೋದು ಒಂದು ಎಕ್ಸಾಂಪಲ್ಲು. ಕೆ ಎಂ ರಘು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಡೈರೆಕ್ಟರ್ಗೆ, ಈ ಥರ ಒಂದು ಕಾನ್ಸೆಪ್ಟ್ ರೈಟಿಂಗ್ ಮಾಡ್ಕೊಂಡು ಬಂದಿರೋದಕ್ಕೆ. ನನ್ನ ಪಾತ್ರದ ಹೆಸರು ಅಕ್ಷರ ಅಂತ. ಸೊ ತುಂಬ ಸಾಫ್ಟ್ ಸ್ಪೋಕನ್ ಗರ್ಲ್ ಇದರಲ್ಲಿ. ಬಿಕಾಸ್ ಯೂಶಲಿ ನಾನು ಕಾಲೇಜಲ್ಲೆಲ್ಲ ಅಂದರೆ ಫುಲ್ ತರಲೆ ಮಾಡಿಕೊಂಡು ಆ ಥರ ಇರೋ ಒಂದು ಕ್ಯಾರೆಕ್ಟರು. ಸೊ ಇದರಲ್ಲಿ ತುಂಬ ಸಾಫ್ಟಾಗಿ ಇನ್ನೋಸೆಂಟ್ ಆಗಿರ್ತೀವಿ. ಆ್ಯಂಡ್ 35 ಮಾರ್ಕ್ಸ್ ತೊಗೊಂಡು ಲೈಫಲ್ಲಿ ಎಷ್ಟೆಲ್ಲ ಅಚೀವ್ ಮಾಡ್ಬೋದು ಅನ್ನೋ ಒಂದು ವಿಭಿನ್ನತೆ ಸ್ಟೋರಿ ಇದೆ. ಸೊ ಕೆ ಎಂ ರಘು ಸರ್ ಡೈರೆಕ್ಷನಲ್ಲಿ. ಸೊ ತುಂಬ ಖುಷಿ ಆಗ್ತದೆ ಈ ಪಾತ್ರನ ನಾನು ಮಾಡಿರೋದು. ನಾನು ರ್ಯಾಂಕ್ ಸ್ಟೂಡೆಂಟು ಅಲ್ಲ, ಜಸ್ಟ್ ಪಾಸ್ ಸ್ಟೂಡೆಂಟು ಅಲ್ಲ, ಇನ್ ಬಿಟ್ವೀನ್ 75+ ಬರುತ್ತಲ್ಲ ಆ ಲೈನಲ್ಲಿ ಬರ್ತೀನಿ ನಾನು. ಫಸ್ಟ್ ಕ್ಲಾಸ್. ಹೌದು. ತುಂಬ ಖುಷಿ ಇದೆ ಸರ್. ಆ್ಯಕ್ಚುಲಿ ಖುಷಿಗಿಂತ ಇವಾಗ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ Feb 9th ಅಂತ. ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಬಿಕಾಸ್ ಇದು ನನ್ನ ಡೆಬ್ಯೂ ಮೂವಿ ಅಲ್ಲ. ಸೊ ಎಲ್ಲರೂ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನಾನು ಒಂದು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀನಿ. ಹೌದು. ನನ್ನ ಜೊತೆನಾ? ಖಂಡಿತವಾಗ್ಲೂ ಹೇಳಬೇಕಲ್ವಾ ಸರ್? ಅವ್ರ ಮೈದಲ್ಲಿ ಯಾರ್ಯಾರು ಬಂದು ಹೋಗಿದ್ರು ಸರಿ. ಇಲ್ಲ ಸರ್, ನನಗೆ ಪ್ರತಿಯೊಬ್ಬರ ಜೊತೆ ಆ್ಯಕ್ಟ್ ಮಾಡೋದಕ್ಕೂ ತುಂಬ ಇಷ್ಟ. ನನಗೆ ಅಂದರೆ ಒಂದು ಪಾತ್ರದಲ್ಲಿ ವಿಭಿನ್ನತೆ ಇದ್ದರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ಇಷ್ಟ ಸರ್. ಅದು ನನ್ನ ಪ್ರಿವಿಲೇಜ್ ಆಗುತ್ತೆ ಆ್ಯಕ್ಟ್ ಮಾಡೋದಿಲ್ಲ. ಅಫ್ಕೋರ್ಸ್ ಸರ್, ನಂಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಆಸೆ ಇದೆ. ಡಿ-ಬಾಸ್ ಆಗಿರ್ಬೋದು, ನಮ್ಮ ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಎವ್ರಿಬಡಿ. ನಾನು ಸೇಮ್ ಸರ್. ಈ ಕಡೆ ಫೈಲು ಆಗ್ತಿರ್ಲಿಲ್ಲ, ಈ ಕಡೆ ತೀರಾ ಡಿಸ್ಟಿಂಕ್ಷನ್ ತೆಗಿತಿರ್ಲಿಲ್ಲ. ಸೊ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳೋಂಥ ಸ್ವಲ್ಪ ಮಾರ್ಕ್ಸ್ ತೆಗಿತಿದ್ದೆ ಅಷ್ಟೇ. ಸರ್ ನಮ್ಗೆ ಆ್ಯಕ್ಟ್ ಮಾಡಿದ ಡ್ರೀಮು ಸರ್. ಇಂಥವ್ರ ಜೊತೆ ಅನ್ಕೊಂಡಿಲ್ಲ. ಆ್ಯಕ್ಟ್ ಮಾಡಿದ ಡ್ರೀಮ್ ಇಟ್ಕೊಂಡು ಬಂದಾಗ ಕೆಲಸ ಸಿಗೋದೇ ಖುಷಿ ನನಗೆ. ಸರ್ ನನಗೆ ಡೈರೆಕ್ಟ್ರಿಗಳದ್ದು ಒಂದಷ್ಟು ಬಕೆಟ್ ಲಿಸ್ಟ್ ಇದೆ. ಈಗ ಪ್ರತಿಯೊಬ್ಬರು ಆ್ಯಕ್ಟ್ರಿಗೂ ಒಂದಷ್ಟು ಲಿಸ್ಟ್ ಇರುತ್ತೆ ಗೊತ್ತಾ, ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು. ಯಾಕಂದರೆ ನಾನು ಆಮೇಲೆ ಡೈರೆಕ್ಟರ್ಸ್ ಆಗ್ತಾರೆ ಸರ್. ಅವ್ರು ಹೆಂಗೆ ನನ್ನ ಹತ್ರ ಕೆಲಸ ತೆಗಿಸ್ತಾರೆ ಅಷ್ಟು ಕೆಲಸ ಕೊಡ್ತೀನಿ. ಆ ಥರ ಒಂದೊಂದು ಸಲ ನನಗೆ ಬಿಟ್ಬಿಟ್ರೆ ನಂಗೆ ಮಾಡೋಕ್ಕೆ ಬರಲ್ಲ. ಡೈರೆಕ್ಟ್ರ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಷ್ಟು ಚೆನ್ನಾಗಿ ನಾನು ಆ್ಯಕ್ಟ್ ಮಾಡ್ತೇನೆ. ಇದರ ಲೂಸಿಯಾ ಪವನ್ ಕುಮಾರ್ ಅವರಿದ್ದಾರೆ, ಮತ್ತು ಹೇಮಂತ್ ರಾವ್ ಸರ್, ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಅವರು, ಆ್ಯಂಡ್ ಅಫ್ಕೋರ್ಸ್ ಇವಾಗ ಪ್ರಶಾಂತ್ ನೀಲ್ ಸರ್ ಎಲ್ಲ ಇದ್ದಾರೆ, ಆ್ಯಂಡ್ ಸುನಿ ಸರ್, ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್.
ಸೊ ಇವರೆಲ್ಲ ಒಂದಷ್ಟು ಜನ ಲಿಸ್ಟಲ್ಲಿ ಇದ್ದಾರೆ ಸರ್, ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ಹಂಗಂತ ಹೊಸಬ್ರ ಜೊತೆ ಕೆಲಸ ಮಾಡೋಣ ಅಂತ ಅಲ್ಲ, ಹೊಸಬ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಸರ್. ಯಾರು ಬಂದರೂ ಪಾತ್ರ ಚೆನ್ನಾಗಿರಬೇಕು. ಸೊ ನನ್ನ ಕಡೆಯಿಂದ ಕೆಲಸ ತೆಗ್ಸೋ ಥರ ಇರಬೇಕು ಸರ್. ಎಲ್ಲ ಜಾನರು ಇದೆ ಸರ್ ಇದರಲ್ಲಿ, ಕಾಮಿಡಿ ಇದೆ. ಇನ್ಫ್ಯಾಕ್ಟ್ ನೆನ್ನೆ ಟ್ರೇಲರ್ ನೋಡಿದಾಗ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏನಿದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲ್ಲ ಇದೆ, ನಾವು ಬರೀ ಕಾಮಿಡಿ ಫನ್ ಓರಿಯೆಂಟೆಡ್ ಇರುತ್ತೆ ಅಂದ್ಕೊಂಡಿದ್ವಿ, ಈ ಥರನೂ ಇದೆಯಾ ಅಂತ ಕೇಳಕ್ಕೆ ಶುರು ಮಾಡಿದ್ದಾರೆ. ಸೊ ನಿಮಗೆ ಯಾವ್ಯಾವ ಥರ ಇರುತ್ತೆ ಅಂದ್ಕೊಂಡಿರ್ತಾರೋ ಎಲ್ಲ ಥರನೂ ಕೂಡ ನಿಮಗೆ ಅದು ಒಪ್ಸುತ್ತೆ ಸಿನಿಮಾ. ಥ್ರಿಲ್ಲಿಂಗ್ ಇದೆ, ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಫೈಟ್ ಇದೆ, ರೊಮ್ಯಾನ್ಸ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಗುರು ಹಿರಿಯರ ಬಗ್ಗೆ ಇರೋ ಸಂಬಂಧ ಇದೆ, ಮದರ್ ಸೆಂಟಿಮೆಂಟ್ ಇದೆ, ಎಲ್ಲವೂ ಇದೆ ಸರ್ ಇದರಲ್ಲಿ. ಆಕ್ಚುಲಿ ನಾವು ಬರೀ ಆಕ್ಟ್ ಮಾಡಿದ್ದಷ್ಟೇ. ಸೊ ಎಷ್ಟೊಂದು ಸಸ್ಪೆನ್ಸ್, ನನಗೆ ಟ್ರೇಲರ್ ನೋಡ್ಬೇಕಾದ್ರೆ ಓ ಇಷ್ಟೆಲ್ಲ ನಡೀತಾ ಇಲ್ಲಿ ಅಂತ ನಮಗೆ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಟು ಬಿ ಆನೆಸ್ಟ್, ತುಂಬ ಸಸ್ಪೆನ್ಸ್ ಇದೆ. ಎಲ್ಲ ಥರದ ಇಮೋಷನ್ಸ್ ನಾವು ಶೂಟ್ ಮಾಡಿದ್ದೀವಿ. ಸೊ ಎಲ್ಲ ಥರದ ಇಮೋಷನ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ಟ್ರೇಲರಲ್ಲಿ. ಸೊ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಿನೇ ಬಂದಿದೆ. ನಾವು ನಮ್ಮ ಡೈರೆಕ್ಟರ್ ನಮಗೆ ಸ್ಟೋರಿನ ನರೇಷನ್ ಮಾಡಿದಾಗ ಏನು ಹೇಳಿದ್ರು ಅದಕ್ಕಿಂತ ಉತ್ತಮವಾಗಿ ಬಂದಿದೆ ಆ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ರಘು ಅವರು. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಸುಜಯ್ ಕುಮಾರ್ ಅವರು ಕೂಡ DOP ತುಂಬ ಚೆನ್ನಾಗಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಹರ್ಷವರ್ಧನ್ ಕೂಡ ನಿಮ್ಮ ಎಂಟೈರ್ ಮೂವಿ BGM ಕೂಡ ಅವರೇ ಮಾಡಿದ್ದಾರೆ, ಮತ್ತು ಸಾಂಗ್ಗಳು ಅವರೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಟ್ರೆಂಡ್ ಆಗಿದೆ ನೋಡಿ ಒಂದು ಸಾಂಗು, ನೋಡಿದ ಕೂಡಲೇ ಜೀವವು ಹೋಗಿದೆ, ನೋಡುತ್ತಾ ನೋಡುತ್ತಾ ಆಗಿದೆ ಸಾಂಗ್ ಅದು. ಆ್ಯಂಡ್ ದೆನ್ ಇನ್ನೊಂದು ಹುಡುಗರು ಸಾಂಗ್ ಹೋಗ್ಬಿಟ್ಟಿದ್ವಿ, ಅದು ಕೂಡ ಚೆನ್ನಾಗಿ ಮೂವ್ ಆಗ್ತಿದೆ. ಆಮೇಲೆ 2ನೇ ತಾರೀಕು ಸಾಧು ಕೋಕಿಲ ಅವ್ರದ್ದು ಒಂದು ಸಾಂಗ್ ಇದೆ ಸರ್, ಶರಣ್ ಆಡಿದ್ದಾರೆ ಅದನ್ನು, ಅದು ತುಂಬ ಚೆನ್ನಾಗಿದೆ. ಅದು 2ನೇ ತಾರೀಕು ಲಾಂಚ್ ಮಾಡ್ತೀವಿ ಯೂಟ್ಯೂಬಲ್ಲಿ. ಮೂವಿ ಅಲ್ಟಿಮೇಟಾಗಿ ಬಂದಿದೆ. ನೀವು ಒಂದು ಪ್ರಶ್ನೆ ಮಾಡಿದ್ರಿ ಫಿಲಮಲ್ಲಿ ಅಂದರೆ ಯಾವ ಥರ ಇದೆ ಕಾನ್ಸೆಪ್ಟ್, ಅವ್ರು ಹೇಳೋದು ಸಸ್ಪೆನ್ಸ್ ಇದೆ. ಈ ನಮ್ಮ ಫಿಲಮು 2 ಗಂಟೆ 16 ನಿಮಿಷ ಇದೆ. 2 ಗಂಟೆ 16 ನಿಮಿಷದಲ್ಲಿ ನಿಮಗೆ ಎಲ್ಲ ಥರ ಮಜಲುಗಳು ಹೋಗ್ತವೆ. ಕಾಮಿಡಿ ಬರುತ್ತೆ, ಟ್ರಾಜಿಡಿ ಬರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಬರುತ್ತೆ, ಸಸ್ಪೆನ್ಸ್ ಇದೆ, ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮೋಟಿವೇಶನ್ ಇದೆ. ನಿಮಗೆ 2 ಗಂಟೆ ಹಿಂಗೆ ಹೋಗೋದು ಗೊತ್ತಾಗಲ್ಲ ನಿಮಗೆ, ಅಷ್ಟು ಎಂಟರ್ಟೈನ್ಮೆಂಟಾಗಿ ಮತ್ತು ಒಂದು ಇಂಟ್ರೆಸ್ಟಾಗಿ ತೊಗೊಂಡೋಗಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಹೇಳ್ತೀನಿ, ನಮ್ಮಂಥ ಹೊಸ ಪ್ರಯೋಗ ಮಾಡೋಂಥ ಪ್ರೊಡ್ಯೂಸರ್ ಡೈರೆಕ್ಟರ್ಗಳಿಗೆ ಆ್ಯಂಡ್ ನಮ್ಮ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಶ್ರೀ ಆಗಲಿ, ಪ್ರಣತಿ ಆಗಲಿ, ನಮ್ಮ ವಿಶ್ವ, ಅರ್ಪಿತಾ, ನಿಖಿಲ್, ಚಂದ್ರಶ್ರೀ ಅವರು, ಆ್ಯಂಡ್ ದೆನ್ ನಮ್ಮ ಕಣ್ಣಪ್ಪ ಅವರು, ಅವರೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಲೈಫ್ ಆಗುತ್ತೆ ಈ ಮೂವಿಯಿಂದ ಅಂತ ನಾನು. ಇದೆ ಸರ್. 2 ಥರ ಇದೆ. ಒಂದು ಹೊಸಬರು, ಅದ್ರ ಮೇಲೆ ಸೀನಿಯರ್ಸ್ ಇಟ್ಕೊಂಡಿದ್ದೀವಿ. ನಮ್ಮ ರಂಗಣ ರಘು, ಸಾಧು ಕೋಕಿಲ ಅವರು ಇದ್ದಾರೆ, ಆ್ಯಂಡ್ ದಾನಪ್ಪ, ಪ್ರಕಾಶ್ ತುಂಬಿನಾಡು, ಸುಚೀಂದ್ರ ಪ್ರಸಾದ್, ಮತ್ತು ಜಿ ಗೋವಿಂದೇಗೌಡರು ಇದ್ದಾರೆ, ಪ್ರಕಾಶ್ ಇವರೆಲ್ಲ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳು. ಒಂದು ಲೈನಿಗೆ ಬಂದರೆ ನಮ್ಮ ಹೊಸ ಆರ್ಟಿಸ್ಟ್ಗಳು, ಯುವಕರು ಮತ್ತು ಯುವತಿಯರು ಒಂದು ಲೈನಿಗೆ ಬರ್ತಾರೆ. ಇವ್ರಿಗೆ ಒಂದು ಕಾಂಬಿನೇಷನ್ ಚೆನ್ನಾಗಿದೆ, ಓಲ್ಡ್ ಆ್ಯಂಡ್ ನ್ಯೂ ಅಂತ. ಹೌದು ಸರ್, ತುಂಬ ಖುಷಿ ಇದೆ. ಆ್ಯಕ್ಚುಲಿ ನೆನ್ನೆ ಅವರು ಬರಬೇಕಾಗಿತ್ತು, ಏನು ಸ್ವಲ್ಪ ಪ್ರಾಬ್ಲಮಿಂದ ಬರೋಕ್ಕಾಗಿಲ್ಲ ಅವರು. ಬಟ್ ನಾನು ಅವರಿಗೆ ಸಾಂಗ್ ಎಲ್ಲ ಕಳಿಸಿದ್ದೀನಿ, ಎಲ್ಲ ಸಾಂಗು ಮತ್ತು ಟ್ರೈಲರು, ಟೀಸರು. ಆ್ಯಂಡ್ ದೆನ್ ಅವ್ರು ಬರ್ತಾರೆ ಅಂತ ನಾವು ಅವ್ರಿಗೋಸ್ಕರ ಒಂದು ವೆಲ್ಕಮ್ ವೀಡಿಯೋ ಮಾಡಿದ್ದು, ಅದನ್ನು ಅವ್ರಿಗೆ ಸೆಂಡ್ ಮಾಡಿದ್ದೀವಿ. ತುಂಬ ಇಷ್ಟಪಟ್ಟಿದ್ದಾರೆ. ಒಂದು ವೀಡಿಯೋ ಬೈಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಆ್ಯಂಡ್ ದೆನ್ ಪ್ರೀಮಿಯರ್ ಶೋಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಕಾಲಾವಕಾಶ ಏನಾರ ಓದಕ್ಕೆ ಬಂದರೆ ಬರ್ಬೋದು. ಒಂಥರ ಪಂಪ್ಟಪ್ ಅಂತೀವಿ, ಅಂದ್ರೆ ಈಗ ರೆಡಿ ಆಗಿದ್ದೀವಿ ಸರ್, ಈಗ ಫೇಸ್ ಮಾಡೋಕ್ಕೆ ಎಲ್ಲದನ್ನು. ಅಂದರೆ ಕಾನ್ಫಿಡೆನ್ಸ್ ಸಕ್ಕತ್ತಾಗಿದೆ. ಆ್ಯಂಡ್ ಪ್ರಿಪ್ರೇಷನ್ಸ್ ಏನೇನು ಮಾಡಬೇಕು ಎಲ್ಲವೂ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಯುದ್ಧಕ್ಕೆ ಹೇಗೆ ನಮ್ಮ ಅಸ್ತ್ರಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ, ಪ್ರತಿಯೊಂದು ಎಲ್ಲೂ ಏನು ಮಿಸ್ ಆಗಬಾರ್ದು ಅನ್ನೋ ಥರದಲ್ಲೆಲ್ಲ ರೆಡಿಯಾಗಿದ್ದೀವಿ. ಆ್ಯಂಡ್ ಇದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಸಿನಿಮಾ ಪ್ರತಿಯೊಂದೂ ಈಗ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಯಾವುದೇ ಸಿನಿಮಾ ಮೇಕಿಂಗ್ ಆಗಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಪ್ರತಿಯೊಂದರಲ್ಲೂ ಏನಾದರೂ ಒಂದು ಕಷ್ಟ ಆದಾಗ ಕಾನ್ಫಿಡೆನ್ಸ್ ತುಂಬ್ತಾ ಬಂದಿದ್ದಾರೆ, ಇನ್ನೂ ಕಾನ್ಫಿಡೆನ್ಸ್ ಕೊಡ್ತಾನೆ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸಲ್ಲಿ ಎಲ್ಲರೂ ಮುನ್ನುಗ್ತಿದ್ದೀವಿ, ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದೀವಿ. ಅಲ್ಟಿಮೇಟ್ಲಿ ನಿಮ್ಮ ಮೂಲಕ ಜನರು ರೀಚ್ ಆಗೋದು ಇಂಪಾರ್ಟೆಂಟು. ಈಗ ಫೆಬ್ 9th ರಿಲೀಸ್ ಅನ್ನೋದನ್ನು ಎಲ್ಲರ ಕಿವಿಗೂ ತಲುಪಿಸ್ಬೇಕು, ಮನಸ್ಸಲ್ಲಿ ಕೂತ್ಕೋಬೇಕದು. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, February 9th ಒಂದು 2 ವಾರ 3 ವಾರ ಫ್ರೀ ಮಾಡ್ಕೊಳ್ಳಿ, ಬಂದು
ಫಸ್ಟ್ ಡೇನೇ ಯಾರು ಪ್ರೆಷರ್ ಹಾಕಲ್ಲ, ನಾನಂತೂ ಫಸ್ಟ್ ಡೇ ಫಸ್ಟ್ ಶೋನೇ ಬಂದು. ಬಟ್ ಟೈಮ್ ಮಾಡಿ, ಅಟ್ಲೀಸ್ಟ್ ಫಸ್ಟ್ ವೀಕಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸರ್ ನಾನು ಟ್ರೈಲರು ಮುಂಚೆನೂ ನೋಡಿದ್ದೆ, ನೆನ್ನೆ ನೋಡಿದಾಗಲೂ ಕೂಡ ಫಸ್ಟ್ ಟೈಮ್ ನೋಡೋ ಥರ ಫೀಲ್ ಆಯಿತು. ಅಂದರೆ ಡ್ಯೂರೇಷನ್ ಯೂಶಲಿ ಒಂದೊಂದು ಟ್ರೈಲರ್ ಕೂಡ ಈಗೆಲ್ಲ ಸರ್ ಟೆಕ್ನಿಕಲಿಟೀಸ್ ಎಲ್ಲರೂ ಮಾತಾಡ್ತಾರೆ ಪಬ್ಲಿಕ್ಕು, ಲೆಂತ್ ಹಂಗಿತ್ತು, ಕಟ್ಟಿಂಗ್ಸ್ ಹಂಗಿತ್ತು, CG ಹಂಗೆ ಮಾಡಿದ್ರೆ ಎಲ್ಲಿ ಮಾಡಿಸಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಯಾವುದು ನಮಗೆ ಅದು ಬೇಕಾಗಿಲ್ಲ ಅನ್ಸುತ್ತೆ. ಅಂದರೆ ನಮಗೆ ಆಡಿಯನ್ಸ್ ಆಗಿ ಅಲ್ಲಿ ಏನೇನಿದೆ, ಏನೇನು ನಡೀತಿದೆ, ಯಾರ್ಯಾರು ಏನೇನು ಕಾಮಿಡಿ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಏನೇನು ಇನ್ಸಿಡೆಂಟ್ ಆಗ್ತಿದೆ, ಎಷ್ಟು ಮಜಾ ಕೊಡ್ತಿದೆ ಟ್ರೈಲರು, ಅದು ಮಾತ್ರ ಅದ್ರ ಕಡೆ ಮಾತ್ರ ಗಮನ ಹೋಗ್ತಿದೆ. ಸಖತ್ತಾಗಿತ್ತು. ಆ್ಯಂಡ್ ಎಸ್ಪೆಷಲಿ ಬಿಗ್ ಸ್ಕ್ರೀನ್ ನೋಡಬೇಕು ಸರ್. ಯಾಕೆ ಯಾವಾಗಲೂ ಬಿಗ್ ಸ್ಕ್ರೀನ್ ನೋಡಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದೇ ರೀಸನ್ನು. ನಮಗೆ ಮೊಬೈಲಲ್ಲಿ ನೋಡಿರ್ತೀವಿ, ಇನ್ನೆಲ್ಲ ಟ್ರೈಲರ್ ನೋಡಿರ್ತೀವಿ, ಬಟ್ ಬಿಗ್ ಸ್ಕ್ರೀನ್ ನೋಡಿದಾಗ ನಮಗೆ ಒಂಥರ ಥ್ರಿಲ್ ಆಗುತ್ತೆ, ಇಷ್ಟು ಚೆನ್ನಾಗಿ ಬಂದಿದೆಯಲ್ಲಪ್ಪ ಟ್ರೈಲರ್ ಇದು ಅಂತ. ಸೊ ಆಡಿಯನ್ಸ್ಗೆ ಅದೇ ಹೇಳೋದು, ಯಾವುದಕ್ಕೂ ಪ್ಲ್ಯಾಟ್ಫಾರ್ಮಿಗೆ ವೆಯ್ಟ್ ಮಾಡಬೇಡಿ, ನೀವು ಥಿಯೇಟರ್ ನೋಡಿ ಅಷ್ಟೇ. ಯಾವುದಕ್ಕೆ ಸೌಂಡ್ ಸಿಸ್ಟಮು ಚೆನ್ನಾಗಿರಲ್ಲ. ಥಿಯೇಟ್ರಿಗೆ ಹೋದರೆ ಆ ಥಿಯೇಟ್ರದ್ದು 5.1 ಸರೌಂಡಿಂಗ್ ಸೌಂಡ್ ಇರುತ್ತೆ, ಆ್ಯಂಡ್ ಬಿಗ್ ಸ್ಕ್ರೀನ್ ಇರುತ್ತಲ್ಲ, ಆ ಮಜನೇ ಬೇರೆ. ಮೊಬೈಲ್ ಏನು ನಿಮಗೆ ಮೇ ಬಿ ಥಿಯೇಟರ್ ನೋಡೋದು ಒಂದು 10% 5% ಅಷ್ಟೇ ಮಜಾ ಕೊಡೋದು ಮೊಬೈಲಲ್ಲಿ. ಫಿಲಮ್ ಏನಿದ್ರು ಥಿಯೇಟ್ರಲ್ಲೇ ನೋಡಬೇಕು, ಅದೇ ಮಜಾ. ಬೆಸ್ಟ್ ಕಮೆಂಟ್ ಏನು ಮಾಡ್ತಾರೆ, ಯಾರ ಕಡೆಯಿಂದ ಟ್ರೈಲರ್ ಪಬ್ಲಿಕ್ಕೇ ಸರ್ ಬೆಸ್ಟ್ ಕಮೆಂಟ್. ಏನಲ್ಲ ಪ್ರೇಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಎಲ್ಲ ಕನ್ನಡ ಸಿನಿಮಾನು ನೋಡಿ. ಬಿಕಾಸ್ ನಾನು ಎಲ್ಲ ಕನ್ನಡ ಸಿನಿಮಾ ನೋಡ್ತೀನಿ, ಬರೀ ನಾನು ಮಾಡಿರೋದು ಮಾತ್ರ ನೋಡಲ್ಲ. ನೀವು ಎಲ್ಲ ಕನ್ನಡ ಸಿನಿಮಾ ನೋಡಿ. ಬಟ್ ಇದರಲ್ಲಿ ಏನಕ್ಕೆ ವಿಶೇಷವಾಗಿ ನೋಡಬೇಕು ಅಂದರೆ, ಹೊಸದಾಗಿ ಮೊದಲನೇ ಸಲ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಶಶಿ ಸರು, ನಮ್ಮೂರಿನವರೇ. ಯಾರೇ ಆಗಲಿ, ನಿಮಗಾಗಲಿ ನನಗಾಗಲಿ, ನಮ್ಮೂರಿನವ್ರು ಅಂದರೆ ಒಂದು ಏನೋ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ನಮ್ಮವರಪ್ಪ ಚೆನ್ನಾಗಿ ಆಗಬೇಕು ಅಂತ. ಇವರು ಅಷ್ಟೇ, ನಿಮ್ಮವ್ರು ಅಂದ್ಕೊಳ್ಳಿ, ನಿಮ್ಮವರೇ, ನಿಮ್ಮ ಕನ್ನಡದವರೇ ಚೆನ್ನಾಗಿ ಆಗಬೇಕು ಪ್ರೊಡ್ಯೂಸರಿ ಅನ್ನೋದು ನನ್ನ ತಲೆಯಲ್ಲಿ ತುಂಬ ಕೂತ್ಬಿಟ್ಟಿದೆ. ಸೊ ಇದಕ್ಕೂ ನಮ್ಮ ಸಿನಿಮಾ ಕೂಡ ಟೈಮ್ ಮಾಡಿಕೊಂಡು ನೋಡಿ. ವೆಯ್ಟ್ ಮಾಡೋಕೆ ಹೋಗ್ಬಿಡಿ ಜಾಸ್ತಿ. ರಿಪೋರ್ಟು, ರಿವ್ಯೂ, ಎಷ್ಟು ಸ್ಟಾರು, ರೇಟಿಂಗು ಇವೆಲ್ಲ ಬೇಡ. ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ, ಬಿಡುವು ಮಾಡ್ಕೊಂಡು ಬಂದು ಸಿನಿಮಾ ನೋಡಿ ಅಷ್ಟೇ. ಕಾಟೇರ 2 ಸಲ ನೋಡಿದ್ದೀನಿ ಸರ್. ದಯವಿಟ್ಟು ಎಲ್ಲರೂ ನಮ್ಮ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಒಂದು ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದೀವಿ, ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಅಂಥ ಸಿನಿಮಾ. ಆ್ಯಂಡ್ ನನ್ನ ಡೆಬ್ಯೂ ಮೂವಿಗೆ ಇಂಥ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿರೋದು ಐ ಥಿಂಕ್ ಸಖತ್ ಲಕ್ಕಿ ಇದ್ದೀನಿ ಈ ವಿಚಾರದಲ್ಲಿ ಅನಿಸುತ್ತೆ. ಬಿಕಾಸ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಗೆ ಎಲ್ರೂ. ಲೈಕ್ ಮೋಲಿಕ ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ನಾವು. ಸೊ ಅಷ್ಟು ಮಜಾ ಮಾಡಿದ್ದೀವಿ ಶೂಟಿಂಗಲ್ಲೂ. ಆ್ಯಂಡ್ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂದರೆ, ಕಾಲೇಜ್ ಸ್ಟೋರಿ ಅಂದಿದ ತಕ್ಷಣ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇರುತ್ತಪ್ಪ ಅಂತ ಪೇರೆಂಟ್ಸ್ ಅನ್ಕೋಬೋದು. ಬಟ್ ಪೇರೆಂಟ್ಸೂ ಬಂದು ನೋಡಬೇಕು ಇದು. ಯಾಕಂದರೆ 35 ಮಾರ್ಕ್ಸ್ ತೊಗೊಂಡಿದ್ದವ್ರಿಗೆ ಎಷ್ಟೊಂದು ಜನ ಡಿಮೋಟಿವೇಟ್ ಮಾಡಿರ್ತಾರೆ. ಇವಾಗ ನಾವು 35 ಮಾರ್ಕ್ಸ್ ತೊಗೊಂಡ್ರೆ ನಮ್ಮ ಮನೇಲಿ ನಿಂಗೆ ಯಾರು ಕಾಲೇಜ್ ಕೊಡ್ತಾರೆ, ಬಿಕಾಸ್ ಕಾಲೇಜಲ್ಲಿ ಒಂದು ಕಟ್ ಆಫ್ಸ್ ಅಂತ ಹಾಕ್ಬಿಟ್ಟಿರುತ್ತೆ. ಬಟ್ ನಮ್ಮ ಕಾಲೇಜಲ್ಲಿ ಅಂದರೆ ನಮ್ಮ ಜಸ್ಪಾಸಲ್ಲಿ ಹೆಂಗಾಗಿದೆ ಅಂದರೆ, 35 ಮಾರ್ಕ್ಸ್ ತೊಗೊಂಡವ್ರು ತುಂಬ ಅಚೀವ್ ಮಾಡಬಹುದು ಅಂತ ಒಂದು ಒಳ್ಳೆ ಕಾಂಟೆಂಟ್ ಇರೋ ಒಂದು ಸಿನಿಮಾ ಇದು. ಸೊ ಎಲ್ಲರೂ ಥಿಯೇಟರಲ್ಲೇ ನೋಡಬೇಕು. ಇದೊಂದು ವಿಷುವಲಿ ಆ್ಯಂಡ್ ನಮಗೆ ನೋಡೋರ್ಗೂ ಕೂಡ ಟ್ರೀಟ್ ಅಂತಲೇ ಹೇಳ್ಬೋದು. ಫೆಬ್ರವರಿ 9ಗೆ ನಾವು ಮತ್ತು ನಮ್ಮ ಹುಡುಗರು ಕಷ್ಟಪಟ್ಟು ಮಾಡಿರೋ ಫಿಲಮು, ಇಷ್ಟಪಟ್ಟು ಮಾಡಿರೋ ಫಿಲಮು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಎಲ್ಲ ಕನ್ನಡ ಪ್ರೇಕ್ಷಕರು ಈ ಫಿಲಮ್ನ ನೋಡಿ ನಮ್ಮಂಥ ಹೊಸ ಪ್ರೊಡ್ಯೂಸರು, ಹೊಸ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಮತ್ತೆ ನಾವು ಹೊಸ ಫಿಲಮ್ಗಳು ತೆಗಿಯೋಕ್ಕೆ ಪ್ರೇರಣೆ ಮಾಡಬೇಕು. ನೀವು ಥಿಯೇಟ್ರಲ್ಲೇ ಫಿಲಮ್ ನೋಡಿ, ದಯವಿಟ್ಟು ಮೊಬೈಲ್ಗೆ ಪೈರಸಿ ಆ ಫಿಲಮ್ ನೋಡೋಕ್ಕೆ ಹೋಗಬೇಡಿ, ಮಜಾ ಇರೋದಿಲ್ಲ. ನಾವು ಕಷ್ಟಪಟ್ಟು ಫಿಲಮ್ ಮಾಡಿರ್ತೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ. ನಾವು ಮತ್ತೆ ದುಡ್ಡು ಬಂದರೆ ಮತ್ತೆ ಬೇರೆ ಫಿಲಮ್ ಮಾಡ್ಬೋದು. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಎಲ್ಲರ ಫಿಲಮ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.